ನೀವು ಮೊಬೈಲ್ ಕಳ್ಳತನದ ಬಗ್ಗೆ ಕೇಳಿರಬಹುದು, ಬೈಕ್ ಕಳ್ಳತನದ ಬಗ್ಗೆ ಕೇಳಿರಬಹುದು, ಕಾರ್, ಮನೆ, ಚಿನ್ನ. ಆದರೆ 132 ಅಡಿ ಎತ್ತರದ ಮೊಬೈಲ್ ಟವರ್ನೇ ಯಾರಾದ್ರೂ ಕದ್ದಿದ್ದಾರೆ ಅಂದ್ರೆ ನಂಬುತ್ತೀರಾ? ಇದು ಸಿನಿಮಾ ಅಲ್ಲ, ಇದು ವೆಬ್ ಸೀರೀಸ್ ಅಲ್ಲ, ಇದು ಭಾರತದಲ್ಲೇ ನಡೆದ ನಿಜ ಘಟನೆ. ಬಿಹಾರದ ಬಕ್ಸರ್ ಜಿಲ್ಲೆಯ ಡುಮ್ರಾವ್ ನಗರ. ಸಾಮಾನ್ಯ ದಿನ, ಸಾಮಾನ್ಯ ಜಾಗ. ಆದ್ರೆ ಅಲ್ಲಿ ನಡೆದದ್ದು ಮಾತ್ರ ಅಸಾಮಾನ್ಯ. ಹಲವಾರು ವರ್ಷಗಳಿಂದ ಬಳಕೆಯಾಗದೆ ನಿಂತಿದ್ದ ಒಂದು ಮೊಬೈಲ್ ಟವರ್ ಒಂದು ದಿನ ಪೂರ್ಣವಾಗಿ ಕಾಣೆಯಾಯಿತು. ಅದು ಸಣ್ಣ ಟವರ್ ಅಲ್ಲ, ಸುಮಾರು 40 ಮೀಟರ್, ಅಂದ್ರೆ ಸುಮಾರು 132 ಅಡಿ ಎತ್ತರ. ಇದರ ಜೊತೆ ಡೀಸೆಲ್ ಜನರೇಟರ್ ಮತ್ತು ಬೆಲೆಬಾಳುವ ಉಪಕರಣಗಳೂ ಇದ್ದವು. ಕೆಲ ವರ್ಷಗಳ ಬಳಿಕ ಕಂಪನಿಯ ಅಧಿಕಾರಿಗಳು ಆ ಜಾಗ ಪರಿಶೀಲಿಸಲು ಬಂದರು. ಆದರೆ ಅವರಿಗೆ ಕಂಡ ದೃಶ್ಯ ನೋಡಿ ಬೆಚ್ಚಿಬಿದ್ದರು. ಅಲ್ಲಿ ಟವರೇ ಇರಲಿಲ್ಲ, ಉಳಿದಿದ್ದು ಕೇವಲ ಖಾಲಿ ಜಾಗ. ಮೊದಲಿಗೆ ಇದು ತಪ್ಪು ಮಾಹಿತಿ ಅನ್ನಿಸಿತು. ಆದರೆ ಪರಿಶೀಲನೆ ಮಾಡಿದಾಗ ನಿಜ ಹೊರಬಂತು. ಇಡೀ ಟವರ್ ಅನ್ನು ಯಾರೋ ತೆಗೆದುಕೊಂಡು ಹೋಗಿದ್ದರು. ಇಲ್ಲೇ ಕಥೆ ಇನ್ನೂ ವಿಚಿತ್ರವಾಗುತ್ತದೆ. ಕೆಲವರು ತಮ್ಮನ್ನು ಟೆಲಿಕಾಂ ಕಂಪನಿಯ ಸಿಬ್ಬಂದಿ ಎಂದು ಪರಿಚಯಿಸಿಕೊಂಡಿದ್ದಾರೆ ಎನ್ನಲಾಗುತ್ತದೆ. ಸ್ಥಳೀಯರಿಗೆ ಹಳೆಯ ಟವರ್ ತೆಗೆದು ಹೊಸದು ಹಾಕ್ತಿದ್ದೇವೆ ಎಂದು ಹೇಳಿದ್ದಾರಂತೆ. ಅದರ ನಂತರ ದಿನಗಳ ಕಾಲ ನಿಧಾನವಾಗಿ ಕೆಲಸ ಮಾಡಿ ಟವರ್ ಭಾಗಗಳನ್ನು ಬೇರ್ಪಡಿಸಿ, ಕತ್ತರಿಸಿ ವಾಹನಗಳಲ್ಲಿ ಸಾಗಿಸಿದ್ದಾರೆ ಎನ್ನುವ ಅನುಮಾನ. ಇದು ಸಾಮಾನ್ಯ ಕಳ್ಳತನ ಅಲ್ಲ. ಇದಕ್ಕೆ ತಾಂತ್ರಿಕ ಜ್ಞಾನ ಬೇಕು, ಕೆಲಸಗಾರರು ಬೇಕು, ಯಂತ್ರೋಪಕರಣ ಬೇಕು ಮತ್ತು ಮುಖ್ಯವಾಗಿ ಯೋಜನೆ ಬೇಕು. ಈ ಜಾಗದ ಮಾಲೀಕರ ಪ್ರಕಾರ ಲೀಸ್ ಅವಧಿ ಈಗಾಗಲೇ ಮುಗಿದಿತ್ತು. ಹಲವಾರು ವರ್ಷಗಳಿಂದ ಬಾಡಿಗೆಯೂ ಬಂದಿರಲಿಲ್ಲ. ಈ ಘಟನೆಗೆ ನನಗೆ ಸಂಬಂಧ ಇಲ್ಲ ಎಂದು ಅವರು ತಿಳಿಸಿದ್ದಾರೆ. ಆದರೆ ಒಂದು ಪ್ರಶ್ನೆ ಉಳಿಯುತ್ತದೆ. ಇಷ್ಟು ದೊಡ್ಡ ಟವರ್ ದಿನಗಳ ಕಾಲ ಬಿಚ್ಚುತ್ತಿದ್ದರೆ ಯಾರಿಗೂ ಅನುಮಾನ ಬರಲಿಲ್ಲವೇ? ಯಾರೂ ಕೇಳಲಿಲ್ಲವೇ? ಅಥವಾ ಎಲ್ಲರಿಗೂ ಇದು ಅಧಿಕೃತ ಕೆಲಸ ಅನ್ನಿಸಿತ್ತಾ? ಇದು ಮೊದಲ ಬಾರಿಯಲ್ಲ. ಈ ಹಿಂದೆಯೂ ಬಿಹಾರದಲ್ಲಿ ಕೆಲವರು ಸರ್ಕಾರಿ ಸಿಬ್ಬಂದಿಯಂತೆ ನಟಿಸಿ ಒಂದು ಕಬ್ಬಿಣದ ಸೇತುವೆಯನ್ನೇ ಬಿಚ್ಚಿ ತೆಗೆದುಕೊಂಡು ಹೋಗಿದ್ದ ಘಟನೆ ವರದಿಯಾಗಿತ್ತು. ಈ ಕಥೆ ಕೇಳಿದ ನಂತರ ಒಂದು ವಿಷಯ ಮಾತ್ರ ಸ್ಪಷ್ಟ. ಕೆಲವೊಮ್ಮೆ ಕಳ್ಳತನ ದೊಡ್ಡದಾಗಿರುವುದಿಲ್ಲ, ಯೋಜನೆ ದೊಡ್ಡದಿರುತ್ತದೆ. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಕಳ್ಳರ ಚಾಣಾಕ್ಷತನವಾ ಅಥವಾ ವ್ಯವಸ್ಥೆಯ ನಿರ್ಲಕ್ಷ್ಯವಾ? ಕಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ನಿಜ ಘಟನೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.